ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಯೇಸು ಕೃಪೆ ಬೇಕಾ? ಬೆಂಗಳೂರಿನ ಸದಾಶಿವ ನಗರದಲ್ಲಿ ವಿಚಿತ್ರ ಬ್ಯಾನರ್ ಒಂದು ಕಾಣಿಸ್ಕೊಂಡಿದೆ. ಡಿಕೆ ಶಿವಕುಮಾರ್ ಹೆಸರಲ್ಲಿ ವಿಚಿತ್ರ ಬ್ಯಾನರ್ ಪ್ರದರ್ಶನ. ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಯೇಸು ಕೃಪೆ ಬೇಕಾ? ಬೆಂಗಳೂರಿನ ಸದಾಶಿವ ನಗರದಲ್ಲಿ ವಿಚಿತ್ರ ಬ್ಯಾನರ್ ಒಂದು ಕಾಣಿಸ್ಕೊಂಡಿದೆ. ಡಿಕೆ ಶಿವಕುಮಾರ್ ಹೆಸರಲ್ಲಿ ವಿಚಿತ್ರ ಬ್ಯಾನರ್ ಪ್ರದರ್ಶನ ಮಾಡಲಾಗಿದೆ. ಯೇಸುವಿನ ಹೆಸರಲ್ಲಿ ಬ್ಯಾನರ್ ಮಾಡಿದ ಮಂಜುನಾಥ್. ಇನ್ನು ನೀನು ನನ್ನನ್ನ ಕೇಳ್ಕೊಂಡ್ರೆ ಮುಖ್ಯಮಂತ್ರಿ ಮಾಡ್ತೇನೆ ಎಂಬ ಲೈನ್ ಕೂಡ ಇದೆ ಆ ಒಂದು ಬ್ಯಾನರ್ ನಲ್ಲಿ. ಡಿಕೆ ಶಿವಕುಮಾರ್ ನೀನು ನನ್ನನ್ನ ಕೇಳ್ಕೊಂಡ್ರೆ ಸಿಎಂ, ನಾನೇ ದೇವರು ಆದಿ ಅಂತ್ಯ ಅಂತ ಕ್ರಿಸ್ತನ ಹೆಸರಲ್ಲಿ ಬ್ಯಾನರ್ ಹಾಕಿದ್ದಾರೆ. ಬೈಬಲ್ನ ಪ್ರಾರ್ಥನೆ ಅಂಶಗಳ ಉಲ್ಲೇಖಿಸಿ ಮಂಜುನಾಥ್ ಬ್ಯಾನರ್. ಸದಾಶಿವ ನಗರದ ಪಾರ್ಕ್ಗಳ ಬಳಿ ಯೇಸು ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ವಿಚಿತ್ರ ಬ್ಯಾನರ್ ನೋಡಿ ಸ್ಥಳೀಯರು ಫುಲ್ ಶಾಕ್ ಆಗಿದ್ದಾರೆ. ಚರ್ಚೆಗೆ ಗ್ರಾಸವಾದ ಯೇಸು ಭಕ್ತ ಮಂಜುನಾಥ್ ಪೋಸ್ಟರ್. ಪವರ್ ಫೈಟ್ ಮಧ್ಯೆ ಸಂಚಲನ ಮೂಡಿಸಿದ ವಿಚಿತ್ರ ಬ್ಯಾನರ್. ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಯೇಸು ಕೃಪೆ ಬೇಕಾ? ಎಂತೆಂತ ಹುಚ್ಚ ತರ ತೋರಿಸ್ತಾರೆ ಅಂತ ಅಂದ್ರೆ ಈ ರೀತಿಯ ಬ್ಯಾನರ್ ಗಳನ್ನ ಹಾಕಿದ್ರೆ ಅವ್ರಿಗೇನ್ ಲಾಭ ಸಿಗತ್ತೆ? ಕೋಮುಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರ? ಯೇಸುವಿನ ಹೆಸರಲ್ಲಿ ಬ್ಯಾನರ್ ಅನ್ನ ಮಾಡಿಸಿದ್ದಾರಂತೆ ಮಂಜುನಾಥ್ ಎಂಬುವವರು. ನೀನು ನನ್ನನ್ನ ಕೇಳ್ಕೊಂಡ್ರೆ ಮುಖ್ಯಮಂತ್ರಿ ಮಾಡ್ತೇನೆ. ಡಿಕೆ ಶಿವಕುಮಾರ್ ನೀನು ನನ್ನನ್ನ ಕೇಳ್ಕೊಂಡ್ರೆ ಸಿಎಂ ಆಗ್ತೀಯಾ? ನಾನೇ ದೇವರು ಆದಿ ಅಂತ್ಯ ಅಂತ ಕ್ರಿಸ್ತನ ಹೆಸರಲ್ಲಿ ಬ್ಯಾನರ್ ಅನ್ನ ಹಾಕಿದ್ದಾರೆ. ಬೈಬಲ್ನ ಪ್ರಾರ್ಥನೆ ಅಂಶಗಳ ಉಲ್ಲೇಖಿಸಿ ಮಂಜುನಾಥ್ ಈ ಒಂದು ಬ್ಯಾನರ್ ಹಾಕಿದ್ದಾರೆ. ಸದಾಶಿವ ನಗರದ ಪಾರ್ಕ್ಗಳ ಬಳಿ ಯೇಸು ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ. ಈ ಒಂದು ವಿಚಿತ್ರ ಬ್ಯಾನರ್ ನೋಡಿ ಸ್ಥಳೀಯರು ಫುಲ್ ಶಾಕ್ ಆಗಿದ್ದಾರೆ. ಇದೇನಪ್ಪ ಬ್ಯಾನರ್ ಇದು ಅಂತ ಸ್ಥಳೀಯರೇ ಶಾಕ್ ಆಗಿದ್ದಾರೆ. ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಮಂಜುನಾಥ್ ಅವರು ಹಾಕಿರುವಂತ ಈ ಒಂದು ಪೋಸ್ಟರ್ ಅಥವಾ ಬ್ಯಾನರ್ ಪವರ್ ಫೈಟ್ ಮಧ್ಯೆ ಬಹಳ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಈ ಒಂದು ಬ್ಯಾನರ್. ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಯೇಸು ಕೃಪೆ ಬೇಕಾ? ಹಾಗಾದ್ರೆ ಹೈಕಮಾಂಡ್ ಕೃಪೆ ಬೇಕಾಗಲ್ವಾ ಅಂತ ಡಿಕೆ ಶಿವಕುಮಾರ್ ಹೆಸರಲ್ಲಿ ವಿಚಿತ್ರ ಬ್ಯಾನರ್ ಒಂದನ್ನ ಹಾಕಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಂದು ವಿಚಿತ್ರವಾದ ಬ್ಯಾನರ್ ಅನ್ನ ಹಾಕಿದ್ದಾರೆ ಅಂತ. ಆಲ್ರೆಡಿ ಕಾಂಗ್ರೆಸ್ ನಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಪವರ್ ಫೈಟ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಜೊತೆಗೆ ಬಹಳ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದವರು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದವರು ಬಹಳ ಕಸರತ್ ಮಾಡ್ತಾ ಇದ್ದಾರೆ. ತಮ್ಮದೇ ಆದಂತಹ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಅದರ ನಡುವೆ ಈ ಒಂದು ಪೋಸ್ಟರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಆ ಒಂದು ಪೋಸ್ಟರ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಆ ಒಂದು ಪೋಸ್ಟರ್ ಅಂತ. ಡಿಕೆ ಶಿವಕುಮಾರ್ ನೀನು ನನ್ನನ್ನ ಕೇಳ್ಕೊಂಡ್ರೆ ಸಿಎಂ ಆಗ್ತೀರಾ? ನಾನೇ ದೇವ್ರು ಆದಿ ಅಂತ್ಯ ಅಂತ ಕ್ರಿಸ್ತನ ಹೆಸರಲ್ಲಿ ಈ ಒಂದು ಬ್ಯಾನರ್ ಅನ್ನ ಹಾಕಿದ್ದಾರೆ. ಈ ಒಂದು ಬ್ಯಾನರ್ ಹಾಕಿರುವ ಉದ್ದೇಶ ಆದ್ರೂ ಏನು? ಏನಾದ್ರೂ ಕೋಮು ಸಂಘರ್ಷವನ್ನ ಸೃಷ್ಟಿ ಮಾಡ್ಲಿಕ್ಕೆ ಈ ಒಂದು ಬ್ಯಾನರ್ ಅನ್ನ ಹಾಕಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ನಾನೇ ದೇವ್ರು ಆದಿ ಅಂತ್ಯ ಯೇಸು ಅಂತ ಹಾಕಿದ್ದಾರೆ ಆ ಒಂದು ಬ್ಯಾನರ್ ನಲ್ಲಿ. ಬದಲಾವಣೆ ಅನ್ನುವಂತಹ ವಿಚಾರ ಸಹಜವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಯಾವಾಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹದ್ದು ಅವರ ಬೆಂಬಲಿತ ಶಾಸಕರುಗಳು ಹೇಳ್ತಾ ಇದ್ರೆ, ಅಥವಾ ಸಿದ್ದರಾಮಯ್ಯ ಬೆಂಬಲಿತ ಶಾಸಕರುಗಳು ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂತಹದ್ದು ಕೂಡ ಸಹಜವಾಗಿ ಚರ್ಚೆ ಮಾಡ್ತಾ ಇರುವಂಥ ವಿಚಾರ. ಇದೆಲ್ಲದರ ಮಧ್ಯೆ ಇದೀಗ ಮತ್ತೊಂದು ವಿಚಿತ್ರ ಅನ್ನುವಂತೆ ಒಂದಿಷ್ಟು ಡಿಕೆ ಶಿವಕುಮಾರ್ ಪರವಾದಂತಹ ಒಂದಿಷ್ಟು ಬ್ಯಾನರ್ಗಳು ವೈರಲ್ ಆಗ್ತಾ ಇದೆ. ಸದಾಶಿವನಗರದಲ್ಲಿರುವಂತಹ ಈ ಒಂದು ಪಾರ್ಕ್ ಏನಿದೆ, ಈ ಪಾರ್ಕಲ್ಲಿ ವಿಚಿತ್ರವಾದಂತಹ ಬ್ಯಾನರ್ ಒಂದನ್ನು ಕಟ್ಟಲಾಗಿದೆ. ಈ ಬ್ಯಾನರನ್ನು ತೋರಿಸ್ತಾ ಇರುವಂತಹ ಉದ್ದೇಶವೂ ಕೂಡ ಇದು ವಿಚಿತ್ರವಾಗಿದೆ ಅನ್ನುವಂತಹ ಕಾರಣಕ್ಕೆ ಮಂಜುನಾಥ್ ಅಂತ ಅನ್ನೋರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂದರೆ ಅದನ್ನು ನನ್ನನ್ನು ಕೇಳಿಕೊಂಡ್ರೆ ಆಗುತ್ತೆ ಅನ್ನುವಂತಹ ಅರ್ಥದಲ್ಲಿ ದೊಡ್ಡದೊಂದು ಬ್ಯಾನರನ್ನು ಹಾಕಿದ್ದಾರೆ. ಕ್ರಿಶ್ಚಿಯಾನಿಟಿ ಅಂದರೆ ಕ್ರಿಶ್ಚಿಯನ್ ಇದರಲ್ಲೇ ಹಾಕಿರುವಂತಹ ಬ್ಯಾನರ್ ಇದು. ಅಂದರೆ ಯೇಸುವನ್ನು ಕೇಳಿಕೊಂಡ್ರೆ ಎಲ್ಲವೂ ಕೂಡ ಆಗುತ್ತೆ
ಅನ್ನುವಂತಹ ಅರ್ಥದಲ್ಲಿ ಈ ಒಂದು ಬ್ಯಾನರ್ ಇರುವಂತಹದ್ದು. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ದೊಡ್ಡದಾಗಿ ಹಾಕಿ ಕೆಳಗಡೆ ನಾನೇ ದೇವರು, ಆದಿ ಅಂತ್ಯ, ಯೇಸು ರಕ್ತದಿಂದ ಲೋಕದ ಪಾಪ ನಿವಾರಣೆ, ನನ್ನಿಂದನೇ ಸ್ವರ್ಗ ಅನ್ನುವಂತಹ ಆ ಬೈಬಲ್ನಲ್ಲಿರುವಂತಹ ಶ್ಲೋಕವನ್ನು ಇಲ್ಲಿ ಹಾಕಿರುವಂಥದ್ದು. ಅದೇ ಅರ್ಥದಲ್ಲಿ ಅದೇ ರೀತಿಯಾಗಿ ನೀನು ನನ್ನನ್ನು ಕೇಳಿಕೊಂಡರೆ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೇನೆ ಅನ್ನುವಂತಹದನ್ನು ಬೈಬಲ್ನ ಶ್ಲೋಕದ ರೀತಿಯಲ್ಲೇ ಅವ್ರು ಹಾಕಿದ್ದಾರೆ. ಕೇವಲ ಅವರ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಮಾತ್ರ ಹಾಕಿರುವಂತಹದ್ದು. ಇದು ಸದಾಶಿವನಗರದ ಒಂದು 5-6 ಕಡೆಗಳಲ್ಲಿ ಇದೇ ರೀತಿಯಾದಂತಹ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಇದು ನಿನ್ನೆ ಅಷ್ಟೇ ಹಾಕಿರುವಂತಹ ಬ್ಯಾನರ್. ಸಹಜವಾಗಿ ಈ ಬ್ಯಾನರ್ ಚರ್ಚೆಗೆ ಕಾರಣ ಆಗ್ತಾ ಇರುವಂತಹದ್ದು ಡಿ ಕೆ ಶಿವಕುಮಾರ್ ಈಗಾಗಲೇ CM ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಹೋಮ ಹವನಗಳನ್ನು ಮಾಡಿಸ್ತಿದ್ದಾರೆ. ಪ್ರಾರ್ಥನೆ ಯಾವತ್ತಿದ್ರೂ ಫಲಿಸುತ್ತೆ, ಪ್ರಯತ್ನ ಫಲಿಸದೇ ಇರಬಹುದು, ಆದರೆ ಪ್ರಾರ್ಥನೆ ಎಂದಿಗೂ ಕೈ ಕೊಡೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಪ್ರತಿ ಬಾರಿಯೂ ಅವರ ಪ್ರತಿ ಭಾಷಣದಲ್ಲೂ ಅದನ್ನು ಮೆನ್ಷನ್ ಮಾಡಿ ಹೇಳ್ತಿದ್ದಾರೆ. ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಬ್ಯಾನರ್ಗಳು ಮತ್ತಷ್ಟು ಅವರ ಒಂದು CM ವಿಚಾರ ಅಥವಾ CM ಕನಸು ಏನಿದೆ ಅದನ್ನು ಮಾಡೋದಕ್ಕೆ ಈ ರೀತಿಯಾದಂತಹ ಒಂದಿಷ್ಟು ಜನ ಉಪಯೋಗಿಸ್ಕೊಳ್ತಿದ್ದಾರೆ ಆ ಒಂದು ಮಾತುಗಳನ್ನು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಪ್ರಶ್ನೆ ಎದ್ದಿದೆ. ಆದರೆ ಇದೊಂದು ಆಶ್ಚರ್ಯದ ಜೊತೆಗೆ ಒಂದು ವಿಚಿತ್ರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇಂತಹ ಬ್ಯಾನರ್ಗಳಿಂದ ಡಿ ಕೆ ಶಿವಕುಮಾರ್ CM ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹೈಕಮಾಂಡ್ ಅದನ್ನು ಹೇಳಬೇಕು. ಹೈಕಮಾಂಡ್ ಹೇಳುವ ಬದಲು ಈ ಮಂಜುನಾಥ್ ಈ ಬ್ಯಾನರ್ನ ಮೂಲಕ ಹೇಳಿರುವಂತಹದ್ದು ದೊಡ್ಡ ಹಾಸ್ಯಾಸ್ಪದ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇನ್ನು ಆ ಒಂದು ಬ್ಯಾನರ್ನ ಗಮನಿಸಿದ್ರೆ ಎಷ್ಟು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ, ಇನ್ನು ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದು ಬಾರಿಯೂ ಕೂಡ ಯಾವುದೇ ಒಂದು ಸಭೆ ಆಗಿರಬಹುದು ಅಥವಾ ಯಾವುದೇ ಒಂದು ಸಮಾರಂಭ ಆಗಿರಬಹುದು, ಎಲ್ಲೇ ಹೋದ್ರೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಪ್ರಯತ್ನ ಫಲಿಸದೇ ಇದ್ರೂ ಕೂಡ ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಬ್ಯಾನರ್ ಅವಶ್ಯಕತೆ ಇತ್ತ? ಯಾವ ಕಾರಣಕ್ಕೆ ಈ ಒಂದು ಬ್ಯಾನರ್ ಅನ್ನ ಹಾಕಿದ್ದಾರೆ? ಮಂಜುನಾಥ್ ಅವರು ಈಗ ಸದಾಶಿವನಗರದಲ್ಲಿ ಒಂದು 3-4 ಕಡೆ ಈ ರೀತಿಯ ಬ್ಯಾನರ್ಗಳನ್ನ ಹಾಕಿದ್ದಾರೆ. ಆದ್ರೆ ಈ ಒಂದು ಬ್ಯಾನರ್ ಮುಖಾಂತರ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಪವರ್ ಫೈಟ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಎಸ್ ಕುರಿತು ಮಾತನಾಡಲಿಕ್ಕೆ ಪೋಸ್ಟರ್ ಹಾಕಿದವರು ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ನೀವೊಂದು ಪೋಸ್ಟರ್ ಹಾಕಿದಿರಲ್ಲ, ಬಹಳ ವೈರಲ್ ಕೂಡ ಆಗ್ತಾ ಇದೆ, ಅದು ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಈ ಒಂದು ಪೋಸ್ಟರ್ ಹಾಕಿದ ಉದ್ದೇಶ ಏನು ಸರ್? ಮೇಡಮ್, ಅವರು CM ಆಗ್ತಾರೆ ಅಂತ. CM ಆಗ್ತಾರೆ ಅಂತ ನಾವು ಪ್ರೇಯರ್ ಮಾಡ್ತೀವಿ. ಪ್ರೇಯರ್ ಮಾಡಿದ್ರೆ CM ಆಗ್ತಾರೆ ಅಂತ. ಸರ್, ಆದ್ರೆ ನೀವು ಪ್ರೇಯರ್ ಮಾಡ್ತಾರೆ CM ಆಗ್ತಾರೆ ಅನ್ನೋ ಉದ್ದೇಶ ಅದ್ರಲ್ಲಿ ಕಾಣಿಸ್ತಾ ಇಲ್ಲ. ನೀವು ಬಂದು ಕೇಳ್ಕೊಂಡ್ರೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಒಂದು ಲೈನ್ ಕೂಡ ಇದೆ ಅದರಲ್ಲಿ. ಕೇಳ್ಕೊಂಡ್ರೆ ಯಾರನ್ನ ಏಸು ಕೇಳ್ಕೊಂಡ್ರೆ ನಾವು ಪ್ರೇಯರ್ ಮಾಡ್ತೀವಿ ಆಗ್ತಾರೆ ಅಂತ. ಹೌದು. ಓಕೆ, ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತದೆ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಕಾಂಗ್ರೆಸ್ನಲ್ಲಿ ಎಷ್ಟೆಲ್ಲ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿದೆ ಅಂತ. ಇದರ ನಡುವೆ ಈ ಒಂದು ಪೋಸ್ಟರ್ ಬೇಕಿತ್ತಾ ಸರ್? ಹೌದು, ಬೇಕಿತ್ತು ಮೇಡಮ್. ಯಾರಿಗೆ ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಾ ನೀವು ಈ ಒಂದು ಪೋಸ್ಟರ್ ಮುಖಾಂತರ? ಜನಗಳಿಗೆ, ಜನರಿಗೆ. ಅವರಿಗೆ ಅಂದ್ರೆ ಯಾರಿಗೆ ಸರ್? ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀರಾ ನೀವು? ಹೌದು ಮೇಡಮ್. ಏನಂತ ಅಂದ್ರೆ ನೀವು ಬಂದು ಈಗ ಈ ಒಂದು ಕ್ರಿಶ್ಚಿಯಾನಿಟಿಯನ್ನ ಅನುಸರಿಸಿ ಅಂತ ಹೇಳ್ತಾ ಇರೋದಾ? ಅಲ್ಲ, ಆತರ ಹೇಳಿಲ್ಲ. ಹಾ, ನಾವು ಪ್ರೇಯರ್ ಮಾಡ್ತೀವಿ ಆಗ್ತೀವಿ ಅಂತ. ಪ್ರೇಯರ್ ಮಾಡ್ತಾ ಇದ್ದೀವಿ ನಾವು ಅಂತ. ನಾವು ಪ್ರೇಯರ್ ಮಾಡ್ತೀವಿ ಕೇಳ್ಕೊಂಡ್ರೆ ಪ್ರೇಯರ್ ಮಾಡ್ತೀವಿ. ಹಾ, ಈಗ ಬಂದವ್ರು ಕೇಳಿಲ್ಲ ಅಂತಂದ್ರೆ ಸರ್ ನೆಕ್ಸ್ಟ್ ಮತ್ತೆ ಹಾಗಾದ್ರೆ? ಈಗ ನೋಡ್ರಿ, ಇನ್ನೂ ಆಗಿಲ್ವಲ್ಲ. ಆಗ್ತೀನಿ ಅಂತ ಹೇಳ್ತಾ ಇದಾರೆ, ಇನ್ನೂ ಆಗಿಲ್ವಲ್ಲ. ಆಗಿಲ್ಲ ಹೇಳಿ, ನಾವು ಪ್ರೇಯರ್ ಮಾಡ್ತೀನಿ ಆಗ್ತದೆ ನಾವು. ಹಾ, ಸರ್, ಈಗ ನೀವೀಗ ಪೋಸ್ಟರ್ ಹಾಕಿದ್ರ ಅಂದ್ರೆ ಅದು ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಯೇಸುವಿನ ಲೈನ್ಸ್ ಏನಿದಾವೆ ಅದೆಲ್ಲವನ್ನು ಕೂಡ ಹಾಕಿದ್ದೀರಾ. ಆದ್ರೆ ಈಗ ಹಿಂದೂ ಮತ್ತೆ ಕ್ರೈಸ್ತ ಧರ್ಮದ ಮಧ್ಯೆ ವೈಮನಸ್ಸು ಬರೋ ಚಾನ್ಸಸ್ ಇರುತ್ತೆ ಅಲ್ವಾ? ಈಗ ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಬಂದು ಹಿಂದೂ ಧರ್ಮಕ್ಕೆ ಸೇರಿದವರು. ನೀವು ಬೆಂಬಲಿಸೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಇಲ್ಲಿ ಧರ್ಮವನ್ನ ತಂದಿದ್ದು ಎಷ್ಟು ಸರಿ ಅಂತ. ಇನ್ನೊಂದು ಯೇಸು ಹೇಳ್ತಾರೆ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ರಾಜರು ಕೊಳ್ಳೋದು ನಾನೇ, ಕಟ್ಟೋದು ನಾನೇ ಅಂತ ಅದನ್ನ ಹೇಳ್ತಾನೆ. ಅದಕ್ಕೆ ಅವ್ರು ಕೇಳ್ಕೊಳ್ಳಿ, ನಾವು ಸೇವೆ ಮಾಡ್ತೀವಿ ಆಗ್ತಾರೆ ಮೇಡಮ್, ಸೇವೆ ಮಾಡ್ತಾರೆ. ಹೌದು ಮೇಡಮ್. ಸರ್, ಈಗ ಈ ಒಂದು ಪೋಸ್ಟರ್ ಈ ಸಂದರ್ಭದಲ್ಲಿ ಹಾಕಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು?
ಅವರು CM ಆಗ್ತಾರೆ ಈಗ ಎಲ್ಲ 2 ವರ್ಷ ಏನೋ ಹೇಳ್ತಾ ಇದ್ರಲ್ಲ, ನಮ್ಗೆ ಹಿಂಗೆ ಬಿಟ್ಟಿರುತ್ತೆ, ಈಗ ಆಗಿಲ್ವಲ್ಲ, ಅದಕ್ಕೆ ಕೇಳ್ಕೊಂಡು ನಾವು ಪ್ರೇರಣೆ ಮಾಡ್ತೀವಿ, ಆಗ್ತಾರೆ. ಸರ್, ಈಗ ಯಾವ ಧರ್ಮವನ್ನು ಕೂಡ ನಾವು ಟೀಕಿಸ್ತಾ ಇಲ್ಲ, ಯಾವ ಧರ್ಮದ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇಲ್ಲ, ಎಲ್ಲಾ ಧರ್ಮಕ್ಕೂ ಕೂಡ ನಾವು ಸಮಾನವಾಗಿ ಗೌರವವನ್ನ ಕೊಡ್ತೀವಿ. ಆದ್ರೆ ಈಗ ಯೇಸುವಿನ ಪ್ರಾರ್ಥನೆ ಒಂದೇ ಸಾಕಾಗತ್ತಾ? ಹೈಕಮಾಂಡ್ ಬಲ ಬೇಡ್ವಾ, ಜನರ ವಿಶ್ವಾಸ ಬೇಡ್ವಾ ಸರ್? ಹಾಗಾದ್ರೆ ಮೇಡಮ್ ಇನ್ನೊಂದು ಏನಂದ್ರೆ, ಯೇಸು ಹೇಳ್ತಾರೆ ಎಲ್ಲ ಅಧಿಕಾರ ಗೌರವಿಸ್ತೀವಿ ಅಂತಾರೆ, ಅದು ಕೂಡ ಅರ್ಥ ಆಗುತ್ತೆ. ಸರ್ ಹೇಳಿ. ಅದು ಹೇಳ್ತಾನೆ ಮೇಡಮ್, ಎಲ್ಲ ಅಧಿಕಾರ ನಾನು ಗೌರವಿಸ್ತೀವಿ ಅಂತ ಆತ್ಮ ಹೇಳ್ತಾನೆ. ಸರ್, ಇದು DK ಶಿವಕುಮಾರ್ ಅವರ ಗಮನಕ್ಕೆ ಬಂದಿದ್ಯಾ ಈ ಒಂದು ವಿಚಾರ? ನೀವು ಅವ್ರನ್ನೇನಾದ್ರೂ ಭೇಟಿ ಮಾಡಿದ್ರೆ ಈ ರೀತಿಯಾಗಿ ನಾವು ಪೋಸ್ಟರ್ ಹಾಕ್ತೀವಿ ಅಂತ ಏನಾದ್ರು ಹೇಳಿದ್ರ ಅವ್ರಿಗೆ? ಹೋಗಿ ಅವ್ರಿಗೆ ಹೇಳ್ತಾ ಇದ್ದೀವಿ, ನಾವು ಪ್ರಯೋಗ ಮಾಡಿದ್ರೆ ಆಗ್ತೀವಿ, ಪ್ರಯೋಗ ಮಾಡಿದ್ರೆ ಆಗ್ತೀವಿ ಹೇಳ್ತಾ ಇರ್ತೀವಿ. ಹೋಗ್ತಾ ಇರ್ತಾರೆ, ಏನು ಕೇಳಿಲ್ಲ ಅವರು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ, ಚೆನ್ನಾಗಿರ್ಲಿ ಎಲ್ಲರೂ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ. ಸದ್ಯಕ್ಕೆ ಪವರ್ ಫೈಟ್ ಮಧ್ಯೆ ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿದೆ ಈ ಒಂದು ವಿಚಿತ್ರ ಬ್ಯಾನರ್. ನೀವು ಕೂಡ ಗಮನಿಸ್ತಾ ಇದ್ದೀರಾ ಈ ಒಂದು ವಿಚಿತ್ರ ಬ್ಯಾನರ್ ಯಾವ ರೀತಿ ಇದೆ ಅಂತ. ಆಕ್ಚುಲಿ ನೀವು ಗಮನಿಸ್ತಾ ಇರ್ಬೋದು, ನಾನೇ ದೇವರು, ಆದಿ ಅಂತ್ಯ, ಯೇಸು ರಕ್ತದಿಂದ ಲೋಕ ಉದ್ಧಾರ ಆಗತ್ತೆ. ಇದು ಯಾವ ರೀತಿ ಇದೆ ಅಂತಂದ್ರೆ ಸ್ವಲ್ಪ ಹಾಸ್ಯಾಸ್ಪದ ಅನ್ಸುತ್ತೆ. ಈ ಒಂದು ಸಂದರ್ಭದಲ್ಲಿ ಅನವಶ್ಯಕ ಇದೆ ಯಾವುದು ಕೂಡ. ಹೈಕಮಾಂಡ್ ಬೆಂಬಲ ಬೇಕಾಗುತ್ತೆ. ಈಗ ಯಾವುದೇ ಒಂದು ಸ್ಥಾನ ಸಿಕ್ಕಬೇಕು ಅಂತಂದ್ರೂ ಕೂಡ ಹೈಕಮಾಂಡ್ ಒಲವು ಬೇಕಾಗುತ್ತೆ, ಜೊತೆಗೆ ಜನರ ವಿಶ್ವಾಸ ಗಳಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನೋಡೋಣ ಇದಕ್ಕೆ DK ಶಿವಕುಮಾರ್ ಅವರು ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಅಂತ.